ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ಬಾಗಲಕೋಟೆಯಲ್ಲಿ ಬೀಳಿಗೆಯ ಶಾಸಕ ಜಿಟಿ ಪಾಟೀಲ್ ಹೇಳಿಕೆ. ಮುರುಗೇಶ್ ನಿರಾಣಿ ಕಳೆದ ಬಾರಿ ಚುನಾವಣೆ 1 ವರ್ಷ ಮುಂಚೆ ತನ್ನನ್ನು ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ರು. ಬೀಳಿಗೆಯನ್ನ ನಂದನವನ ಮಾಡ್ತೀನಿ ಅಂತ ಹೇಳಿದ್ರು. ಪ್ರಚಾರಕ್ಕೆ ಯಡಿಯೂರಪ್ಪ, ಶೋಭಾ ಕರಂದ್ಲಾಜೆ, ಪೀಠಾಧಿಪತಿಗಳು ಬಂದರು, ಸಿನಿಮಾ ನಟ ನಟಿಯರು ಬಂದರು. ನಾನು ಸಿಂಗಲ್ ಹೆಡ್ ಆಗಿ ಚುನಾವಣೆ ಮಾಡಿದೆ. ನಮ್ಮ ನಾಯಕರು ಯಾರೂ ಬರಲಿಲ್ಲ. ನಿರಾಣಿ ಅವರು ಇಷ್ಟೆಲ್ಲ ದುಡ್ಡಿದ್ದು ಎಲ್ಲ ಇದ್ದು ನನ್ನ ರೀತಿ ಕೆಲಸ ಮಾಡಿದರೆ ನಾನೆಲ್ಲ ನನ್ನಂಥ 10 ಜನ ಜಿಟಿ ಪಾಟೀಲ್ ನಿಂತಿದ್ರು ಅವರು ಎದುರು ಗೆಲ್ತಿರಲಿಲ್ಲ. ಅವರು ಮಾಡಲಾರದಕ್ಕೆ ನನ್ನನ್ನು ಆರಿಸಿ ಕಳಿಸಿದ್ದಾರೆ. ಪಕ್ಷ ಟಿಕೆಟ್ ಕೊಟ್ಟರೆ ಕಾರ್ಯಕರ್ತರು ಚುನಾವಣೆಗೆ ನಿಲ್ಲಿ ಅಂದರೆ ನಿಶ್ಚಿತವಾಗಿ 2020 ಬೆಳಗಿಂದ ಚುನಾವಣೆಗೆ ನಿಲ್ತೇನೆ. ಇನ್ನೂ ಒಂದು ಚಾಲೆಂಜ್ ಮಾಡ್ತೇನೆ. ಇಬ್ಬರು ನಾಮಪತ್ರ ಸಲ್ಲಿಸಿ ಬೇರೆ ಕಡೆ ಹೋಗಿ ಬಿಡೋದು, ಪ್ರಚಾರ ಮಾಡಂಗಿಲ್ಲ ಎಂದು ಜಿಟಿ ಪಾಟೀಲ್ ನಿರಾಣಿಗೆ ಸವಾಲು ಹಾಕಿದರು. ಸುಗರ್ಸ್ ಆಕ್ರಮಣದ ಬಗ್ಗೆ ನಿರಾಣಿ ಆರೋಪ ಪುನರ್ ತಿರುಗೇಟು. ಅವರು ರಕ್ತ ಕೆಂಪಗಿದ್ರೆ ಆ ಆರೋಪ ಮಾಡ್ತಿರಲಿಲ್ಲ. ರಕ್ತದಲ್ಲಿ ಬೇರೆ ಏನಾದರೂ ಕೂಡಿದ್ರೆ ಇಂಥ ಆರೋಪ ಮಾಡ್ತಾರೆ ಎಂದ ಜಿಟಿ ಪಾಟೀಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ಸಂಪಾದಕರು ಭರತೇಶ್ ಪಾನಕನವರ್, ಜಮಖಂಡಿ. ಅವರು ಇನ್ನೂ 1 ವರ್ಷ ಚುನಾವಣೆಗಿಂತ ಮುಂಚಿತವಾಗಿಯೇ ನಾ ಮುಂದಿನ ಮುಖ್ಯಮಂತ್ರಿ ಅಂತ ಇಲ್ಲಿ ಘೋಷಣೆ ಮಾಡಿದ್ರು. ನಮ್ಮಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಬಿಟ್ಟು ನಾನು ಘೋಷಣೆ ಮಾಡಿದ್ರು. ಇನ್ನು ಮೇಲೆ ಬೀಳಿಗೆ ಕ್ಷೇತ್ರವನ್ನ ನಂದನವನ ಮಾಡ್ತಾ ಹೇಳಿದ್ರು. ಏನೆಲ್ಲ ತಮ್ಮ ಒಬ್ಬರು ಬರ್ಲಾರ್ದವ್ರು ಒಬ್ಬರು ಉಳಿಲಿಲ್ಲ. ಯಡಿಯೂರಪ್ಪನವ್ರು ಬಂದರು, ಶೋಭಾ ಕರಂದ್ಲಾಜೆ ಬಂದರು, ಪೀಠಾಧಿಕಾರಿಗಳು ಬಂದರು, ಆ ನಂತರ ಸಿನಿಮಾ ನಟಿಯರು ಬಂದರು. ಎಲ್ಲರೂ ನಾನು ಸಿಂಗಲ್ ಹ್ಯಾಂಡೆಡ್ಲಿ ಚುನಾವಣೆ ಮಾಡಿದೆ. ನಮ್ಮ ನಾಯಕರು ಯಾರೂ ಬರಲಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಡ್ರಿ. ನಾನು ಪ್ರಚಾರಕ್ಕೆ ಹೋದಾಗ ನಂದೊಂದು ಗಾಡಿ, ಇನ್ನೊಂದು ಹಿಂಬಾಲ, 3ನೇ ಗಾಡಿ ಇಲ್ಲ. ಜನರ ಮನಸ್ಸಿನಾಗ ತಗೊಂಡಿದ್ದಾರೆ ಅದನ್ನ. ಅವ್ರು ನಾವು ಒಂದ ಮಾತು ಹೇಳಿ ನಿಮಗೆ, ನಿರಾಣಿ ಅವರು ಇಷ್ಟೆಲ್ಲ ದುಡ್ಡು ಇದು ಅಧಿಕಾರ ಇದ್ದ ನಾ ಕೆಲಸ ಮಾಡಿದಂಗೆ ಅವ್ರು ಮಾಡಿದ್ರೆ ಅಂದ್ರೆ ನಾವು ನಾ ಅಲ್ಲ, ನನ್ನಂತ 10 ಮಂದಿ ಜಿಟಿ ಪಾಟೀಲ್ ನಿಂತರು ಗೆಲ್ತಿದ್ದಿಲ್ಲ. ಅವ್ರು ಮಾಡ್ಲಾರ್ದಕ್ಕಾಗಿ ಜನರು ನೆಗೆಟಿವ್ ಆಗಿ ನನಗೆ ಆರಿಸಿ ಕಳಿಸಿದ್ದಾರೆ. ಇನ್ನು 3 ವರ್ಷ ಕೆಲಸ ಮಾಡೋದೈತಿ, ಮಾಡ್ತೀನಿ. ಈಗ ಮಾಡೀನಿ. ಈಗೂ ನಾ ಏನೇನು ಮಂಜೂರು ಮಾಡ್ಕೊಂಡ್ ಬಂದಿದ್ದ ನಿಮ್ಗೆ ಹೇಳಿಲ್ಲ. ಯಾಕಂದ್ರೆ ಪತ್ರಿಕಾಗೋಷ್ಠಿ ಕರೆದದ್ದೇ ಬೇರೆ ಐತಿ. ಅದಕ್ಕಾಗಿ ಅದನ್ನ ಹೇಳಕ್ ಹೋಗಿಲ್ಲ. ಇನ್ನೊಂದು ಸಂದರ್ಭದಾಗ ಎಲ್ಲ ಹೇಳ್ತೀನಿ. 28ಕ್ಕೆ ಶತಾಯಬದ್ಧವಾಗಿ ಮುರುಗೇಶ್ ನಿರಾಣಿ ಅವ್ರ ಅಪೋಸಿಟ್ ನಿಲ್ತೀವಿ. ನಿಶ್ಚಿತವಾಗಿಯೂ ನಮ್ಮ ಪಕ್ಷ ಟಿಕೆಟ್ ಕೊಡಬೇಕು. ನಮ್ಮ ಕಾರ್ಯಕರ್ತರು, ಇಡೀ ನಮ್ಮ ಕ್ಷೇತ್ರದ ಕಾರ್ಯಕರ್ತರು ನೀವು ಪರವಾನಗಿ ಕೊಡ್ಬೇಕು. ಅವ್ರು ನಿಶ್ಚಿತವಾಗಿ ನಿಲ್ತೀನಿ. ಇನ್ನೊಂದು ಚಾಲೆಂಜ್ ಮಾಡಿದ್ದೀನಿ. ಇಬ್ಬರು ನಾಮಿನೇಷನ್ ಕೊಟ್ಟು ಬೇರೆ ಕಡೆ ಹೋಗ್ಬಿಡುದು. ಪ್ರಚಾರ ಇಲ್ಲ ಪ್ರಚಾರ ಇಲ್ಲ ಸರ್. ಇನ್ನೊಂದು